ನಮಸ್ಕಾರ ಸ್ನೇಹಿತರೆ, ನಾನು ರಾಮ್ಲಿಂಗ್ ಸರ್. ಒಂದೂರಲ್ಲಿ ಒಬ್ಬ ಮಹಿಳೆ ಇದ್ದಳು. ಆಕೆ ಪ್ರತಿದಿನ ಒಂದು ರೊಟ್ಟಿ, ಸ್ವಲ್ಪ ಅನ್ನ ಮನೆಯ ಕಿಟಕಿ ಬಳಿ ಇಟ್ಟು ಕೆಲಸಕ್ಕೆ ಹೋಗುತ್ತಿದ್ದಳು. ಆದರೆ ಈ ಕೆಲಸವನ್ನು ಆಕೆ ಭಕ್ತಿಯಿಂದ ಮಾಡುತ್ತಿದ್ದಳು. ನಾನಿಲ್ಲದ ಸಮಯದಲ್ಲಿ ಯಾರಾದರೂ ಸಾಧು ಸಂತರು ಬಂದರೆ ಆ ರೊಟ್ಟಿ ತೆಗೆದುಕೊಂಡು ಹೋಗಲಿ ಎಂಬುದು ಆಕೆಯ ಬಯಕೆಯಾಗಿತ್ತು. ಆಕೆ ಬಯಸಿದಂತೆ ಪ್ರತಿದಿನ ಒಬ್ಬ ಸಾಧು ಅಲ್ಲಿಗೆ ಬಂದು ರೊಟ್ಟಿ ತೆಗೆದುಕೊಂಡು ಹೋಗುತ್ತಿದ್ದ. ಸಾಧು ಸಂತರೇ ನನ್ನ ಮನೆಗೆ ಬಂದು ರೊಟ್ಟಿ ತೆಗೆದುಕೊಂಡು ಹೋಗುತ್ತಿರಬಹುದು ಎಂದು ಆಕೆ ಭಕ್ತಿಯಿಂದ ಕಿಟಕಿ ಬಳಿ ರೊಟ್ಟಿ ಇಟ್ಟು ಕೆಲಸಕ್ಕೆ ಹೋಗುತ್ತಿದ್ದರು. ಆದರೆ ಆಕೆ ಯಾವ ಕಾರಣಕ್ಕೆ ಈ ಕೆಲಸ ಮಾಡುತ್ತಿದ್ದರು ಎಂಬುದನ್ನು ಯಾರಿಗೂ ಹೇಳುತ್ತಿರಲಿಲ್ಲ. ಹೀಗೆ 1 ತಿಂಗಳು ಕಳೆಯಿತು, 2 ತಿಂಗಳು ಕಳೆಯಿತು. ತಾನಿಡುವ ಆ ರೊಟ್ಟಿಯನ್ನು ಯಾರು ತೆಗೆದುಕೊಂಡು ಹೋಗುತ್ತಿದ್ದಾರೆಂದು ನೋಡಲು ಕಿಟಕಿಯ ಬಳಿ ರೊಟ್ಟಿ ಇಟ್ಟು ಆಕೆ ಕೆಲಸಕ್ಕೆ ಹೋಗುವುದಿಲ್ಲ. ಪ್ರತಿದಿನದಂತೆ ಒಬ್ಬ ಸನ್ಯಾಸಿ ಅಲ್ಲಿಗೆ ಬಂದ. ಆತ ಆ ರೊಟ್ಟಿಯನ್ನು ತೆಗೆದುಕೊಂಡು ಹೋಗುವಾಗ, ನೀನು ಒಳ್ಳೆಯದನ್ನು ಮಾಡಿದರೆ ನಿನಗೆ ಒಳ್ಳೆಯದಾಗುತ್ತದೆ, ನೀನು ಕೆಟ್ಟದ್ದನ್ನು ಮಾಡಿದರೆ ನಿನಗೆ ಕೆಟ್ಟದ್ದಾಗುತ್ತದೆ ಎಂದು ಹೇಳಿ ಹೊರಟು ಹೋದ. ಈ ಸಾಧು ಹೀಗೇಕೆ ಅಂದರು? ಪ್ರತಿದಿನ ಇವರೇ ಬರುತ್ತಿದ್ದಾರೆ ಎಂದು ಪರೀಕ್ಷಿಸಲು ಮರುದಿನ ಕೆಲಸಕ್ಕೆ ಹೋಗಲಿಲ್ಲ. ಮತ್ತೆ ಮರುದಿನ ಅದೇ ಸನ್ಯಾಸಿ ಬಂದು ರೊಟ್ಟಿ ಪಡೆದು, ನೀನು ಒಳ್ಳೆಯದನ್ನು ಮಾಡಿದರೆ ನಿನಗೆ ಒಳ್ಳೆಯದಾಗುತ್ತದೆ, ನೀನು ಕೆಟ್ಟದ್ದನ್ನು ಮಾಡಿದರೆ ನಿನಗೆ ಕೆಟ್ಟದ್ದಾಗುತ್ತದೆ ಎಂದು ಹೇಳಿ ಹೊರಟು ಹೋದ. ಹೀಗೆ 1 ವರ್ಷವಾಯಿತು. ಪ್ರತಿದಿನ ಆ ಮಹಿಳೆ ತಪ್ಪದೆ ರೊಟ್ಟಿ ಇಟ್ಟು ಕೆಲಸಕ್ಕೆ ಹೋಗುತ್ತಿದ್ದಳು. ತಾನು ಮನೆಗೆ ಬರುವಾಗ ರೊಟ್ಟಿಯನ್ನು ಅಲ್ಲಿಂದ ಆ ಸನ್ಯಾಸಿ ತೆಗೆದುಕೊಂಡು ಹೋಗುತ್ತಿದ್ದರು. ಒಂದು ದಿನ ಆಕೆಯಲ್ಲಿ ಒಂದು ದುರಾಲೋಚನೆ ಬಂತು. ಈ ಸನ್ಯಾಸಿ ಅಸಲಿ ಇದ್ದಾನೋ ಅಥವಾ ನಕಲಿ ಇದ್ದಾನೋ ನೋಡೋಣವೆಂದು ಮನೆಯಲ್ಲಿಯೇ ಇರುತ್ತಾಳೆ. ಆ ರೊಟ್ಟಿ ಕಿಟಕಿ ಬಳಿ ಇಟ್ಟು ಅಲ್ಲೇ ಕುಳಿತುಕೊಳ್ಳುತ್ತಾಳೆ. ಎಂದಿನಂತೆ ಆ ಸನ್ಯಾಸಿ ಬಂದು ರೊಟ್ಟಿ ತೆಗೆದುಕೊಂಡು ಹೋಗುವಾಗ, ನೀವು ಪ್ರತಿದಿನ ನಾನು ನೀಡುವ ರೊಟ್ಟಿ ತೆಗೆದುಕೊಂಡು ಹೋಗುತ್ತಿದ್ದೀರಿ, ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದಾಗುತ್ತದೆ, ಕೆಟ್ಟದ್ದನ್ನು ಮಾಡಿದರೆ ಕೆಟ್ಟದ್ದಾಗುತ್ತದೆ ಎಂದು ಹೇಳಿ ಹೋಗುತ್ತಿದ್ದೀರಿ. ಕಳೆದ 1 ವರ್ಷದಿಂದ ನನಗೆ ಒಳ್ಳೆಯದಾಗಲೆಂದು ಇಲ್ಲಿ ರೊಟ್ಟಿ ಇಡುತ್ತಿದ್ದೇನೆ, ಆದರೆ ನನಗೇನೂ ಒಳ್ಳೆಯದಾಗಲಿಲ್ಲ. ನನ್ನ ಮಗ ಕಾಣೆಯಾಗಿ 1 ವರ್ಷವಾಗಿದೆ. ನನ್ನ ಮಗ ವಾಪಸ್ಸು ಬರುತ್ತಾನೆಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ದಿನಾಲೂ ಅನ್ನದಾನ ಮಾಡುತ್ತಿದ್ದೇನೆ, ಆದರೆ ನನ್ನ ಮಗ ವಾಪಸ್ಸು ಬರಲೇ ಇಲ್ಲ ಎಂದು ದುಃಖಿಸತೊಡಗಿದಳು. ಆಗ ಸನ್ಯಾಸಿಯು ಆಕೆಯೊಂದಿಗೆ ಮಾತನಾಡದೆ, ಎಂದಿನಂತೆ ನೀನು ಒಳ್ಳೆಯದನ್ನು ಮಾಡಿದರೆ ನಿನಗೆ ಒಳ್ಳೆಯದಾಗುತ್ತದೆ, ನೀನು ಕೆಟ್ಟದ್ದನ್ನು ಮಾಡಿದರೆ ನಿನಗೆ ಕೆಟ್ಟದ್ದಾಗುತ್ತದೆ ಎಂದು ಹೇಳಿ ಹೊರಟು ಹೋದ. ಆ ಸನ್ಯಾಸಿಯ ವರ್ತನೆ ಮತ್ತು ಅವನು ಹೇಳುವ ಮಾತು ಆ ತಾಯಿಗೆ ಇಷ್ಟವಾಗಲಿಲ್ಲ. ನಾನು ಪ್ರತಿದಿನ ಈ ಸನ್ಯಾಸಿಗೆ ರೊಟ್ಟಿ ಕೊಟ್ಟರೂ ನನ್ನ ಮಗ ವಾಪಸ್ಸು ಮನೆಗೆ ಬರಲಿಲ್ಲ. ಈ ಸನ್ಯಾಸಿ ಢೋಂಗಿ ಇರಬಹುದು, ಈತನೇ ನನ್ನ ಮಗನಿಗೆ ಮಾಟ ಮಂತ್ರ ಹಾಕಿರಬಹುದು ಎಂಬ ದುರಾಲೋಚನೆ ಬರುತ್ತದೆ. ಮರುದಿನ ಆಕೆ ಮಾಡುವ ರೊಟ್ಟಿಯಲ್ಲಿ ವಿಷ ಬೆರೆಸಿ ಕಿಟಕಿ ಬಳಿ ಇಡುತ್ತಾಳೆ. ನಂತರ ಎಂದಿನಂತೆ ಭಗವಂತನ ಪ್ರಾರ್ಥನೆ ಮಾಡುತ್ತಾಳೆ. ಆಗ ಆಕೆಗೆ ನೀನು ಮಾಡಿದ್ದು ತಪ್ಪು ಎಂದು ಯಾರೋ ಹೇಳಿದಂತಾಗುತ್ತದೆ. ಆಗ ಆಕೆಯ ಅಂತರಾತ್ಮದ ಮಾತು ಕೇಳಿ ನಿಜವಾಗಲೂ ನಾನು ಮಾಡಿದ್ದು ತಪ್ಪು ಎಂದುಕೊಳ್ಳುತ್ತಾಳೆ. ತಕ್ಷಣ ವಿಷದ ರೊಟ್ಟಿ ತೆಗೆದು ಒಳ್ಳೆಯ ರೊಟ್ಟಿ ಮಾಡಿ ಕಿಟಕಿಯ ಬಳಿ ಇಡುತ್ತಾಳೆ. ಎಂದಿನಂತೆ ಸನ್ಯಾಸಿ ಬಂದು ರೊಟ್ಟಿ ತೆಗೆದುಕೊಂಡು ಪ್ರತಿದಿನದ ಮಾತನ್ನೇ ಹೇಳಿದ. ನೀನು ಒಳ್ಳೆಯದನ್ನು ಮಾಡಿದರೆ ನಿನಗೆ ಒಳ್ಳೆಯದಾಗುತ್ತದೆ, ನೀನು ಕೆಟ್ಟದ್ದನ್ನು ಮಾಡಿದರೆ ನಿನಗೆ ಕೆಟ್ಟದ್ದಾಗುತ್ತದೆ ಎಂದು ಹೇಳಿ ಹೊರಟು ಹೋದ. ಆ ದಿನ ಆಕೆ ಕೆಲಸಕ್ಕೆ ಹೋಗದೆ ತನ್ನ ಮಗನನ್ನು ನೆನೆಸಿಕೊಂಡು ದುಃಖದಿಂದ ಅಳುತ್ತಾ ಕುಳಿತಿರುತ್ತಾಳೆ. ನಾನು ಬದುಕಿ ಉಪಯೋಗವಿಲ್ಲ ಎಂಬ ಆಲೋಚನೆ ಆಕೆಯನ್ನು ಕಾಡುತ್ತಿರುತ್ತದೆ. ಆಗ ಯಾರೋ ಬಂದು ಮನೆಯ ಬಾಗಿಲು ಬಡಿದಂತಾಗುತ್ತದೆ. ಬಾಗಿಲು ತೆರೆದು ನೋಡುತ್ತಾಳೆ, ತನ್ನ ಮಗನೇ ಬಾಗಿಲ ಬಳಿ ನಿಂತಿರುತ್ತಾನೆ. ಆಗ ಮಗನನ್ನು ಬಿಗಿದಪ್ಪಿಕೊಳ್ಳುತ್ತಾಳೆ. ಇಷ್ಟು ದಿನ ಎಲ್ಲಿದ್ದೀಯಾ ಮಗು ಎಂದು ಕೇಳಿದಾಗ ಮಗ ಒಂದೇ ಸವನೆ ಕಣ್ಣೀರು ಹಾಕುತ್ತಾನೆ. ನಾನು ದಾರಿ ತಪ್ಪಿ ಕಾಡಿಗೆ ಹೋಗಿದ್ದೆ, ಊಟವಿಲ್ಲದೆ ಹಸಿವಿನಿಂದ ಬಳಲುತ್ತಿದ್ದೆ. ಆಗ ಒಬ್ಬ ಸನ್ಯಾಸಿ ಬಂದು ತನ್ನ ಆಶ್ರಮಕ್ಕೆ ಕರೆದುಕೊಂಡು ಹೋದ. ಪ್ರತಿದಿನ ಆತ 1 ರೊಟ್ಟಿ ಅನ್ನ ಕೊಡುತ್ತಿದ್ದರು. ಅವರಿಲ್ಲದಿದ್ದರೆ ನಾನು ಇಂದು ಮನೆಗೆ ವಾಪಸ್ಸು ಬರುತ್ತಿರಲಿಲ್ಲ ಎಂದು ಹೇಳಿದರು. ಆ ಸನ್ಯಾಸಿ, ಯಾರು ನಿಮಗೆ ಅವರ ಹೆಸರು ಗೊತ್ತೇ ಎಂದು ಕೇಳುತ್ತಾಳೆ. ಸನ್ಯಾಸಿ, ಹೆಸರಂತೂ ಗೊತ್ತಿಲ್ಲ ಅಮ್ಮ, ಆದರೆ ಒಂದು ಮಾತು ಹೇಳುತ್ತಿದ್ದರು, ನೀನು ಬೇರೆಯವರಿಗೆ ಒಳ್ಳೆಯದನ್ನು ಮಾಡಿದರೆ ನಿನಗೆ ಒಳ್ಳೆಯದಾಗುತ್ತದೆ, ನೀನು ಬೇರೆಯವರಿಗೆ ಕೆಟ್ಟದ್ದನ್ನು ಮಾಡಿದರೆ ನಿನಗೆ ಕೆಟ್ಟದ್ದಾಗುತ್ತದೆ ಎಂದಾಗ ಆಕೆಗೆ ಆಶ್ಚರ್ಯವಾಗುತ್ತದೆ. ಇಂದು ನನ್ನ ದುಷ್ಟ ಬುದ್ಧಿಯ ಮಾತು ಕೇಳಿ ವಿಷದ ರೊಟ್ಟಿ ಕೊಟ್ಟಿದ್ದರೆ ನನ್ನ ಮಗ ವಾಪಸ್ಸು ಬರುತ್ತಿರಲಿಲ್ಲ, ಅದನ್ನು ತಿಂದು ಸತ್ತು ಹೋಗುತ್ತಿದ್ದ ಎಂದು ಪಶ್ಚಾತ್ತಾಪ ಪಡುತ್ತಾಳೆ. ಒಂದೇ ಸವನೆ ಕಣ್ಣೀರು ಹಾಕುತ್ತಾಳೆ. ತಾನು ಎಂತಹ ತಪ್ಪು ಮಾಡಿಬಿಡುತ್ತಿದ್ದೆ ಎಂದು ದುಃಖಿಸುತ್ತಾಳೆ. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಒಳ್ಳೆಯ ಮನಸ್ಸಿನಿಂದ ಕೆಲಸ ಮಾಡುತ್ತಾ ಹೋದರೆ ಒಂದಲ್ಲ ಒಂದು ದಿನ ಒಳ್ಳೆಯದಾಗುತ್ತದೆ. ಆವೇಶದಲ್ಲಿ, ಆತುರದಲ್ಲಿ, ಸಿಟ್ಟಿನಲ್ಲಿ ಕೆಟ್ಟ ನಿರ್ಧಾರ ತೆಗೆದುಕೊಳ್ಳಬಾರದು ಎಂಬುದು ಈ ಕತೆ ಹೇಳುತ್ತದೆ. ಒಂದು ವೇಳೆ ಆ ಮಹಿಳೆ ದುರಾಲೋಚನೆಯ ಮಾತು ಕೇಳಿ ರೊಟ್ಟಿಯಲ್ಲಿ ವಿಷ ಬೆರೆಸಿದ್ದರೆ ತನ್ನ ಮಗ ಬದುಕುತ್ತಿರಲಿಲ್ಲ, ವಿಷದ ರೊಟ್ಟಿ ತಿಂದು ಸಾವನ್ನಪ್ಪುತ್ತಿದ್ದ.
ಅದಕ್ಕೆ ಹಿರಿಯರು ಹೇಳುತ್ತಾರೆ, ಭಗವಂತನ ಮೇಲೆ ವಿಶ್ವಾಸವಿಟ್ಟರೆ ಒಂದಲ್ಲ ಒಂದು ದಿನ ಒಳ್ಳೆಯದಾಗುತ್ತದೆ ಎಂದು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.